ವೆಲ್ಕಮ್ ಟು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಇತ್ತೀಚೆಗೆ ನಡೆದಂತ ಇರಾನ್ ಇಸ್ರೇಲ್ ವಾರ್ ಕದನ ವಿರಾಮದ ನಂತರ ಎಲ್ಲಾ ಮಾರ್ಕೆಟ್ಗಳು ಚೇತರಿಸಿಕೊಂಡಿದೆ. ಅದರಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಇನ್ನೂ ಸೂಪರ್ ಡೂಪರ್ ಆಗಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಇವತ್ತು ನಾವು ಸೆಕ್ಟರ್ಸ್ ವೈಸ್ ನಾವು ನೋಡ್ತಾ ಇರ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ಸ್ ಒಂದು 3 ಸೆಕ್ಟರ್ಸ್ ಬಿಟ್ರೆ ಮಿಕ್ಕಿದ ಎಲ್ಲಾ ಸೆಕ್ಟರ್ಸ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇವತ್ತು ಟಾಪ್ ಲೂಸರ್ಸ್ ಯಾರು ಅಂತಂದ್ರೆ ನಿಫ್ಟಿ ರಿಲೇಟಿವ್ ಮತ್ತೆ ನಿಫ್ಟಿ ಮೀಡಿಯಾ, ಇದೆರಡು ನಮ್ದು ಟಾಪ್ ಲೂಸರ್ಸ್. ಮಿಕ್ಕಿದೆಲ್ಲ ನಿಮಗೆ 1%, 1.03%, 1.86% ಇದೆಲ್ಲ ನಿಮ್ಗೆ ಏನಂತಂದ್ರೆ ಹೈಯೆಸ್ಟ್ ಗೇನ್ ಆಗಿದೆ ಈ ಸೆಕ್ಟರ್ಸ್ ಅಲ್ಲಿ. ಈ ಸೆಕ್ಟರ್ಸ್ ಅಲ್ಲಿ ಇರೋ ಸ್ಟಾಕ್ಸ್ ಗಳೆಲ್ಲ ಏನಾಗಿರುತ್ತೆ ಅಂತಂದ್ರೆ ಇವತ್ತು ಮೇಲೆ ಹೋಗಿರುತ್ತೆ. ಇದು ನಮಗೆ ಸೆಕ್ಟರ್ಸ್ ಅಂದ್ರೆ ನಾವು ಈ ಸೆಕ್ಟರ್ಸ್ ಇಂದ ನಾವೇನ್ ಅರ್ಥ ಮಾಡ್ಕೋಬೇಕಂತಂದ್ರೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಸೆಂಟಿಮೆಂಟ್ ನ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ನಮ್ಮ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಯಾವ ತರ ಇದೆ ಅಂತಂದ್ರೆ ಪಾಸಿಟಿವ್ ಅಲ್ಲಿ ಇದೆ. ಓಕೆ, ಅಂದ್ರೆ ಗ್ರೀನ್ ಅಲ್ಲಿ ಇದೆ. ಅಂತ ಪರಿ ಏನು ನೆಗೆಟಿವ್ ಅಲ್ಲಿ ಇಲ್ಲ, ನ್ಯೂಟ್ರಲ್ ಅಲ್ಲೂ ಇಲ್ಲ. ಯಾಕಂದ್ರೆ ಔಟ್ ಆಫ್ ಇಷ್ಟು ಸೆಕ್ಟರ್ಸ್ ಅಲ್ಲಿ ಎಲ್ಲ ಸೆಕ್ಟರ್ಸ್ ಏನಿದೆ ಪಾಸಿಟಿವ್ ಸೆಕ್ಟರ್, ಪಾಸಿಟಿವ್ ಆಗಿ ರಿಟರ್ನ್ ಕೊಟ್ಟಿದೆ. ಹಂಗಾಗಿ ನಾವು ಇದನ್ನ ನೋಡ್ಕೊಂಡು ಮಾರ್ಕೆಟ್ ಜೊತೆ ನಾವು ಲೈಕ್ ಇಂಟರ್ನೆಟ್ ಟ್ರೇಡಿಂಗ್ ಆಗಲಿ ಸ್ವಿಂಗ್ ಟ್ರೇಡಿಂಗ್ ಆಗಲಿ ಪ್ಲಾನ್ ಮಾಡಬಹುದು. ಇವಾಗ ನೋಡಿ, ನಾವು ಸ್ಟಾಕ್ಸ್ ವೈಸ್ ನೋಡ್ತಾ ಇರ್ತೀವಿ ಅಂತಂದ್ರೆ ಟೋಟಲ್ ನಿಫ್ಟಿ 50 ಅಲ್ಲಿ ಇವತ್ತೆಲ್ಲಾ ಸ್ಟಾಕ್ಸ್ ಏನಂತಂದ್ರೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯ್ತು. ನೀವು ಅನ್ಕೊಳ್ಳಿ ಲೈಕ್ ಯಾವ ತರ ಅಂತಂದ್ರೆ ಏನಾರ ಒಂದು ಬುಲ್ ರನ್ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಳಿ, ಅದು ನಾನ್ ಸ್ಟಾಪೇಬಲ್ ಆಗಿ ಹೋಗುತ್ತೆ. ನೀವು ಯಾವ ತರ ಬೇರ್ ರನ್ ನೋಡಿರ್ತಿರಲ್ಲ, ಬುಲ್ ರನ್ ಅದಕ್ಕಿಂತ ಸ್ಟ್ರಾಂಗ್ ಆಗಿರುತ್ತೆ. ಅಂದ್ರೆ ಒಂದ್ಸತಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತಂದ್ರೆ ನಾನ್ ಸ್ಟಾಪ್, ಅಂದ್ರೆ ನಿಮ್ಗೆ ಬೈ ಮಾಡಕ್ಕೂ ಚಾನ್ಸ್ ಸಿಗಲ್ಲ. ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇರ್ತೈತಿ. ಇವಾಗ ನೋಡಿ, ರಿಲಯನ್ಸ್, HDFC ಬ್ಯಾಂಕ್, ಭಾರತೀಯ ಏರ್ಟೆಲ್ ಇವೇ ಟಾಪ್ 10 ಕಂಪನೀಸ್ ಈ ತರ ಪರ್ಫಾರ್ಮೆನ್ಸ್ ಮಾಡ್ಬಿಟ್ರೆ ಮಿಕ್ಕಿದ ಕಂಪನಿಗಳೆಲ್ಲ ಸಿಕ್ಕಾಪಟ್ಟೆ. ನೋಡಿ, ಜಿಯೋ ಫಿನ್ 3%, ಇವೆಲ್ಲ ಸಣ್ಣ ಕಂಪನಿಗಳು. ಅದಾನಿ, ಬಜಾಜು ಎಲ್ಲ ನೋಡಿ 2%, 3%, 2% ಅಲ್ಲೇ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇವತ್ತು ನಾವು ಟೆಕ್ನಿಕಲ್ ಅನಾಲಿಸಿಸ್ ಬರ್ತೀವಿ ಅಂತಂದ್ರೆ ಅವಾಗಿಂದ ನಾನು ನಿಮ್ಗೆ ಹೇಳ್ಕೊಂತ ಬರ್ತಾ ಇದೆ. ನೋಡಿ, 15 ಮಿನಿಟ್ಸ್ ಅಲ್ಲಿ ನಾವು 2 ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹಾಕಿದ್ವಿ. ಈ 2 ಸಪೋರ್ಟೆಂಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನೋಡಿ. ಇಲ್ಲಿ ಬರೋಣ, ಮಾರ್ಕೆಟ್ ಕೆಳಗಡೆ ಬರ್ತದೆ. ಇಲ್ಲಿ ಬಂದ ತಕ್ಷಣ ಮಾರ್ಕೆಟ್ ಕೆಳಗಡೆ ಬರ್ತದೆ. ಮೊನ್ನೆ ಏನಾಯ್ತು ಅಂತಂದ್ರೆ ಬ್ರೇಕ್ಔಟ್ ಆಗಿ ಈ ತರ ಕೆಳಗಡೆ ಬಂತು. ಸೊ ಬರಲೇಬೇಕು, ಯಾಕಂತಂದ್ರೆ ಒಂದ್ಸತಿ ಫಾಲ್ಸ್ ಬ್ರೇಕ್ಔಟ್ ಆಗ್ತಾ ಇರ್ತೈತಿ. ಇಲ್ಲಿ ಗ್ಯಾಪ್ ಇತ್ತು, ಆ ಗ್ಯಾಪ್ ನ ಫಿಲ್ಲು ಮಾಡ್ತು. ಓಕೆ, ಪರವಾಗಿಲ್ಲ. ಅಂದ್ರೆ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಪಾಸಿಟಿವ್. ಸ್ವಲ್ಪ ಕೆಳಗಡೆ ಬಂತು, ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಇಲ್ಲಿ ನೋಡಿ ಪ್ರೈಸ್ ಆಕ್ಷನ್ಸ್, ಪಾಸಿಟಿವ್ ಪ್ರೈಸ್ ಆಕ್ಷನ್ಸ್ ನ ಕ್ರಿಯೇಟ್ ಮಾಡಿ ಮತ್ತೆ ಈ ತರ ಮೇಲಿತ್ತು. ಇಲ್ಲಿ ಎಷ್ಟು ಜನ ಬೈ ಮಾಡಿರ್ತಾರೆ ಅಂದ್ರೆ ಬಹಳ ಕಮ್ಮಿ ಜನ ಬೈ ಮಾಡಿರ್ತಾರೆ. ಯಾಕಂದ್ರೆ ಎಲ್ಲರಿಗೂ ಏನ್ ಅನಿಸ್ತಾ ಇರುತ್ತೆ ಅಂತಂದ್ರೆ ಇಲ್ಲಿಂದ ಮಾರ್ಕೆಟ್ ಬಿದ್ಬಿಡುತ್ತೆ ಅಂತೇಳಿ. ಯಾಕೆ ಇಲ್ಲಿಂದ ಆತರ ಅನ್ಸುತ್ತೆ ಅಂತಂದ್ರೆ ಸಿಚುವೇಶನ್ಸ್ ಅದೇ ತರ ಇರುತ್ತೆ. ಇರಾನ್ ಇಸ್ರೇಲ್ ವಾರು ಅದು ಇದು ಅಂತೇಳಿ ಸಿಕ್ಕಾಪಟ್ಟೆ ನೆಗೆಟಿವ್ ಥಿಂಗ್ಸ್ ಜಾಸ್ತಿ ಇರುತ್ತೆ. ಬಟ್ ಏನಂತಂದ್ರೆ ಮಾರ್ಕೆಟ್ ಅದಕ್ಕಿಂತ ಎಲ್ಲ ನೀಟಾಗಿ ಎಲ್ಲ ನೋಡ್ಕೊಂಡು ಮತ್ತೆ ಮಾರ್ಕೆಟ್ ಮೇಲೋಯ್ತು. ಇದೇ ನಾವು ಅವಾಗಿಂದನೂ ಹೇಳಿದ್ದೀವಿ, ಇದೇ ತರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪ್ರೀವಿಯಸ್ ಸಿಕ್ಕಿದೆ, ಇನ್ನೂ ಮುಂದೆ ಸಿಗುತ್ತೆ. ಇವಾಗ ಯಾರ್ಯಾರು ಮಿಸ್ ಮಾಡ್ಕೊಂಡಿರ್ತೀರಾ, ನೆಕ್ಸ್ಟ್ ಟೈಮ್ ಈ ತರ ಅಪರ್ಚುನಿಟಿ ಸಿಕ್ಕಾಗ ನೀವು ರೆಡಿಯಾಗಿ ಕೂತ್ಕೋಬೇಕು. ಬೈಯಿಂಗ್ ಸೈಡ್ ನಿಫ್ಟಿ ಬೀಸ್ನು ನೀವು ಬೈ ಮಾಡ್ಬೋದು. ನಿಮ್ಗೆ ಏನಿಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಇಂತ ಪರ್ಫೆಕ್ಟ್ ಝೋನ್ ಅಲ್ಲಿ ನೀವು ಏನಾರ ಬೈ ಮಾಡಿದ್ರೆ ನೀವು ಇಲ್ಲೇ ಬೈ ಮಾಡಿ. ಓಕೆ, ಹಿಂಗ್ ಕೆಳಗಡೆ ಡೌನ್ ಬರ್ಲಿ ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ 0.7% ನಿಮ್ಗೆ ಕೆಳಗಡೆ ಬಂದಿದೆ. ನೋಡಿ, ರಿಟರ್ನ್ ಎಷ್ಟು ಬಂದಿದೆ ನಿಮಗೆ? 1.5% ಬಂದಿದೆ. ವಿತಿನ್ ಎಷ್ಟು ಡೇಸ್ ಅಲ್ಲಿ? ಬರೀ 2 ಡೇಸ್ ಅಲ್ಲಿ ನಿಮಗೆ 1.5% ಬಂದಿದೆ. ಅಂದ್ರೆ ಅಮೌಂಟ್ ಅಲ್ಲಿ 370 ಪಾಯಿಂಟ್ಸ್ ಅಪ್ ಆಗಿದೆ ಟೋಟಲ್ ನಿಫ್ಟಿ. ಈ ತರ ನೀವು ಕ್ಯಾಚ್ ಅಪ್ ಮಾಡಬಹುದು. ಇದು ಟೆಕ್ನಿಕಲ್ ಅನಾಲಿಸಿಸ್. ಇವತ್ತು ಇಂಟ್ರಾಡೇ ಅಲ್ಲಿ ಯಾವ ತರ ಮಾಡ್ಬೋದು ಅಂತ ಹೇಳಿ ಇದನ್ನ ನಾವು ಅರೇಂಜ್ ಮಾಡ್ಬಿಡೋಣ ಲೈನು. ಇಂಟ್ರಾಡೇ ಅಲ್ಲಿ ನೋಡಿ, ನಾವು 5 ಮಿನಿಟ್ಸ್ ಚಾರ್ಟ್ ಹಾಕೊಂಡು ಏನೇನ್ ಆಯ್ತು ಅಂತ ಹೇಳಿ. ಇವತ್ತು ಎಸ್ಪೆಷಲಿ ಮಂತ್ಲಿ ಎಕ್ಸ್ಪೈರಿ ಇತ್ತು, ಹಂಗಾಗಿ ಸ್ವಲ್ಪ ಒಂದು ಟ್ರೆಂಡ್ ಬಂತು. ಒನ್ ಸೈಡ್ ಟ್ರೆಂಡ್ ಅಂತ ಇವತ್ತು ನಾವು ಕರಿಬಹುದು. ಮಾರ್ಕೆಟ್ ಮಾರ್ನಿಂಗ್ ಏನಾಯ್ತು ಅಂದ್ರೆ ಗ್ಯಾಪ್ ಅಪ್ ಓಪನ್ ಆಯ್ತು. ಗ್ಯಾಪ್ ಅಪ್ ಓಪನ್ ಆಗಿ ಮತ್ತೆ ಒಂದು ಸಡನ್ ಆಗಿ ಸೀದಾ ಮೇಲೋಗಿ ಒಂದು ರೀಟೆಸ್ಟ್ ಆಯ್ತು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಈ ತರ ಮಾರ್ಕೆಟ್ ಹೋದ್ಮೇಲೆ ಸಡನ್ ರಿವರ್ಸಲ್ ಆಯ್ತಲ್ಲ, ಈಗ ಸಡನ್ ಆಗಿ ಈ ತರ ಚಾನ್ಸ್ ಇರಲ್ಲ. ನಿಮ್ಗೆ ನಾನು ಮೊನ್ನೆ ಹೇಳಿದ್ದೆ, ಕರೆಕ್ಟಾ? ಈ ತರ ಹೋದ್ಮೇಲೆ ನೋಡಿ, ಇವಾಗ ಇಲ್ಲಿ ಆಲ್ಟ್ ಆಗ್ತಾ ಇದೆ ಅಂತಂದ್ರೆ ನೀವು ಪ್ರೈಸ್ ಆಕ್ಷನ್ಸ್ ನ ನೋಟಿಫೈ ಮಾಡ್ಕೋಬೇಕು. ಡೌನ್ ಸೈಡ್ ಐದರ್ ಅಪ್ ಸೈಡ್ ಅಂತ ಹೇಳಿ ಇಲ್ಲಿ ನಿಮ್ಗೆ ಸಕ್ಸಸ್ಫುಲಿ ಅಪ್ ಸೈಡ್ ಕೊಡ್ತು. ಮತ್ತೆ ಮೇಲೋಯ್ತು, ಒಂದು ರಿಟೆಸ್ಟ್, ರಿಟೆಸ್ಟ್ ಆಯ್ತು. ಇದೇ ತರ ಮಾರ್ಕೆಟ್ ಇತ್ತು. ಮಾರ್ಕೆಟ್ ಮೇಲೆ ಹೋಗಿ ಕ್ಲೋಸ್ ಆಗಿರೋದು. ಇವತ್ತು ಎಕ್ಸ್ಪೈರಿ. ನೀವೆಲ್ಲ ಇಲ್ಲಿ ಪುಟ್ ಸೆಲ್, ಈ ಲೆವೆಲ್ ಪುಟ್ ಸೆಲ್, ಇಲ್ಲಿ ಪುಟ್ ಸೆಲ್, ಇಲ್ಲೆಲ್ಲ ನೀವು ಪುಟ್ ಸೆಲ್ ಮಾಡಿದ್ರೆ ಇನ್ನೂ ಒಳ್ಳೆ ಲಾಭ ಆಗಿರೋದು. ಕಾಲ್ ಇಲ್ಲೆಲ್ಲ ಬೈ ಮಾಡಿಬಿಟ್ಟಿದ್ರೆ ಇವತ್ತೆಲ್ಲ ಬ್ಯಾಂಕ್ ನಿಫ್ಟಿದೆಲ್ಲ ಏನಂತಂದ್ರೆ ಬ್ಯಾಂಕ್ ನಿಫ್ಟಿದೆಲ್ಲ 10 ಟೈಮ್ಸ್ ಆಗಿದೆ. 20 ರೂಪೀಸ್ ಪ್ರೀಮಿಯಂ ಇರೋದೆಲ್ಲ 200 ರೂಪೀಸ್ ಆಗಿದೆ. ಅದು ಕಾಮನ್. ಬಟ್ ಏನಂತಂದ್ರೆ ಮಂತ್ಲಿ ಎಕ್ಸ್ಪೈರಿಂದ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವಿಲ್ಲಿ 0 ಮಾಡಿ ದುಡ್ಡು ಜಾಸ್ತಿ ಮಾಡಬಹುದಾಗಿರುತ್ತೆ ವಿತ್ ಕರೆಕ್ಟ್ ಡೈರೆಕ್ಷನ್ಸ್ ಅಂತ ಗೊತ್ತಿರಬೇಕು. ಡೈರೆಕ್ಷನ್ಸ್ ಅಂದ್ರೆ ಅಪ್ ಆಗುತ್ತೆ ಇಲ್ಲ ಡೌನ್ ಆಗುತ್ತೆ ಅಂತ ಹೇಳಿ. ಅಂದ್ರೆ ಯಾವ ಸೈಡ್ ಆದ್ರೂ ಆಗ್ಲಿ ನಾವು CP ಬೈ ಮಾಡಿ ದುಡ್ಡು ಮಾಡ್ಬೋದು. ಅಕಸ್ಮಾತ್ ಈ ತರ ಏನಾರು ಆಗ್ಬಿಟ್ರೆ ಅವಾಗ ನಮ್ಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟು ಲಾಸ್ ಆಗುತ್ತೆ ಅಂದ್ರೆ 100% ನಾವೇನು ಹಾಕಿರ್ತೀವಿ ಕ್ಯಾಪಿಟಲ್ ಎಲ್ಲ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಡೈರೆಕ್ಷನ್ಸ್ ಗೊತ್ತಿದ್ರೆ ಮಾತ್ರ ಹಾಕ್ಬೇಕು. ಡೈರೆಕ್ಷನ್ಸ್ ಅಂದ್ರೆ ಅಪ್ ಸೈಡ್ ಡೌನ್ ಸೈಡ್ ಅಂತಲ್ಲ, ಡೈರೆಕ್ಷನ್ಸ್ ಒಟ್ಟ ಒಂದ್ ಸೈಡ್ ಈ ತರ ಹೋಗುತ್ತೆ ಇಲ್ಲ ಒಂದ್ ಸೈಡ್ ಈ ತರ ಬರುತ್ತೆ ಅಂತೇಳಿ. ಇಲ್ಲೇ ಮಾರ್ಕೆಟ್ ನಿಲ್ಲಲ್ಲ ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕು. ಅವಾಗ ಈ ಸ್ಟ್ರಾಟಜಿನ ಮಂತ್ಲಿ ಎಕ್ಸ್ಪೈರಿ ದಿನ ಹಾಕಿದ್ರೆ ನೀವು ಒಳ್ಳೆ ದುಡ್ಡು ಮಾಡ್ಬೋದು.
ಓಕೆ, ಹೋದ್ರೆ 10 ರುಪೀಸ್ ಬಂದ್ರೆ 100 ರುಪೀಸ್ ಅಂತ ಹೇಳಿ. ಇದು 1:10 ರಿಸ್ಕ್ ರಿವಾರ್ಡ್ ರೇಷೋ ಆಗುತ್ತೆ. ಅದರಲ್ಲಿ ನೀವು ಈಸಿಯಾಗಿ ವಿನ್ ಆಗ್ಬೋದು. ಇದೆಲ್ಲ ನಿಮ್ಗೆ ಕಷ್ಟ ಆಗ್ತಿತ್ತು ಅಂತಂದ್ರೆ ಜಸ್ಟ್ ನಮ್ದು ರೈನ್ಬೋ ಸ್ಟ್ರಾಟಜಿ ಅಂತಿದೆ. ಈ ರೈನ್ಬೋ ಸ್ಟ್ರಾಟಜಿನ ನೀವು ಹಾಕಿದ್ರು ಸಾಕು. ಕ್ಲಿಯರ್ ಆಗಿ ಇವತ್ತು ಎಕ್ಸ್ಪೈರಿ ದಿನ ಕ್ಲಿಯರ್ ಆಗಿ 2 ಸಿಗ್ನಲ್ ಕೊಟ್ಟಿದೆ. ಮಾರ್ನಿಂಗ್ ಒಂದು ಸಿಗ್ನಲ್ ಬೈ ಸೈಡ್, ಸೆಕೆಂಡ್ ಸೆಲ್ ಸೈಡ್, 1 ಟ್ರೇಡ್ ಪ್ರಾಫಿಟ್, 1 ಟ್ರೇಡ್ ಮುಗಿತು. 2 ಟ್ರೇಡ್ ನಿಮಗೆ ಪ್ರಾಫಿಟ್ ಆಯ್ತು. ಮಿಡಲ್ ಅಲ್ಲಿ ಇಲ್ಲಿ ಏನಾರ ನೀವು ಮಾಡಿದ್ರೆ SL ಹಿಟ್ ಆಗುತ್ತೆ, ಡೋಂಟ್ ವರಿ. ಮತ್ತೆ ನಿಮ್ಗೆ ಇಲ್ಲೊಂದು ಟ್ರೇಡ್ ಕೊಡ್ತು, ಮತ್ತೆ ನೋಡಿ ನೀಟಾಗಿ ಮಾರ್ಕೆಟ್ ಮೇಲೆ ಹೋಯ್ತು. 1:10 ರಿಸ್ಕ್ ರಿವಾರ್ಡ್ ರೇಷೋ. ಇದೆಲ್ಲ ನಿಮ್ಗೆ ಟ್ರೇಡ್ 1:10 ರಿಸ್ಕ್ ರಿವಾರ್ಡ್ ರೇಷೋ. ನಾನು ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮ್ಗೆ ಕೊಟ್ಟಿರೋದು ಈ ಪಾಯಿಂಟ್ ಅಲ್ಲಿ ನಿಮ್ಗೆ ಕೊಟ್ಟಿರೋದು ಟ್ರೇಡ್ ನೋಡಿ, ಈ ತರ 1:10 ರಿಸ್ಕ್ ರಿವಾರ್ಡ್ ರೇಷೋ. ಸ್ಮಾಲ್ ಸ್ಟಾಪ್ ಲಾಸ್, ಬಿಗ್ ಟಾರ್ಗೆಟ್. ಈ ಲೈನ್ಗೆ ಬರಲಿಲ್ಲ ಅದು ಮಾರ್ಕೆಟ್, ಮೇಲೋದು ಕೆಳಗಡೆ ಬಂತು, ಮತ್ತೆ ತಿರ್ಗಾ ಮೇಲೆ. ಇಲ್ಲೆಲ್ಲ ನೀವು ಪುಟ್ ಸೆಲ್ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ನೀವು ದುಡ್ಡು ಮಾಡಬಹುದಾಗಿತ್ತು ಈ ಮಾರ್ಕೆಟ್ ಅಲ್ಲಿ, ಇವತ್ತಿನ ಮಾರ್ಕೆಟ್ ಅಲ್ಲಿ. ಇದ್ರ ಜೊತೆ ಇನ್ನೂ ಕನ್ಫರ್ಮೇಶನ್ ಬೇಕಂತಂದ್ರೆ ಜಸ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹಾಕಿ. ಇಲ್ಲಿ ಬಂತು ನಮ್ದು ಎ ಬೇಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದೆ. ಪರ್ಫೆಕ್ಟ್ ಆಗಿ ನೋಡಿ, ಪರ್ಫೆಕ್ಟ್ ಆಗಿ ಇಲ್ಲಿ ನೋಡಿ. ಇಲ್ಲಿಂದ ಮಾರ್ಕೆಟ್ ಏನಾಯ್ತು ಅಂತಂದ್ರೆ ಮೇಲೋಯ್ತು. ನಮ್ಗೆ ಇಲ್ಲಿ ಯಾವುದು ಕ್ಯಾಂಡಲ್ ಸ್ಟಿಕ್ಸ್ ಬಂತು, ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ಸ್, ಬೇರಿಶ್ ಕ್ಯಾಂಡಲ್ ಸ್ಟಿಕ್ಸ್. ನೀವು ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಸ್ವಲ್ಪ ಆದ್ರೆ ಕಲ್ತ್ಕೋಬೇಕು. ಕಲ್ತ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಶೂಟಿಂಗ್ ಸ್ಟಾರ್ ಬಂದಿದೆ. ಇಲ್ಲಿಂದ ಏನಾಗ್ಬೋದು ಅಂತಂದ್ರೆ ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಕ್ಚುಲಿ ಶೂಟಿಂಗ್ ಸ್ಟಾರ್ ಅಂತಂದ್ರೆ ಡೌನ್ ಬರಬೇಕು. ಆ ಶೂಟಿಂಗ್ ಸ್ಟಾರ್ ಜೊತೆ ಇನ್ನೊಂದು ಏನಂತಂದ್ರೆ ರೆಸಿಸ್ಟೆನ್ಸ್ ಇತ್ತಂತಂದ್ರೆ ಇನ್ನೂ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಕನ್ವಿಕ್ಷನ್ಸ್ ಜಾಸ್ತಿ ಬರುತ್ತೆ ಅಂತೇಳಿ. ಅಲ್ಲಿಂದ ನೋಡಿ ಮಾರ್ಕೆಟ್ ಸೀದಾ ಇಲ್ಲಿ ತನಕ ಬಂತು. ಮತ್ತೆ ನೀವು ಕೇಳ್ಬೋದು ಇಲ್ಲಿಂದ ಸೆಲ್ ಮಾಡ್ಬೋದು ಅಂತ ಹೇಳಿ. ಸೆಲ್ ಮಾಡ್ಬೋದು, ಬಟ್ ನಮ್ಮ ಸ್ಟಾಪ್ ಲಾಸ್ ದೊಡ್ಡದಾಗತ್ತೆ ಅಂತ ಹೇಳಿ ನಾವು ಇಲ್ಲಿ ಟ್ರೇಡ್ ಮಾಡಕ್ ಹೋಗ್ಬಾರ್ದು. ಸ್ವಲ್ಪ ಪ್ರೈಸ್ ಆಕ್ಷನ್ಸ್ ಎಲ್ಲ ನಾವು ವೇಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಮಗೆ ವಿತ್ ಸಿಗ್ನಲ್ ಚೇಂಜ್ ಆಯ್ತು, ಎಲ್ಲ ಚೇಂಜ್ ಆಯ್ತು ಅಂತಂದ್ರೆ ನಾವು ಇಲ್ಲಿ ಒಂದು ಟ್ರೇಡ್ ತಗೋಬಹುದು. ಮತ್ತೆ ರಿವರ್ಸಲ್ ಟ್ರೇಡ್ ಇಲ್ಲಿ ತಗೋಬಹುದು, ಬಟ್ ಬಿಗ್ ಸ್ಟಾಪ್ ಲಾಸ್ ಇದಕ್ಕೆ ತಗೊಳಕ್ ಹೋಗ್ಬೇಡಿ. ಓವರ್ ಆಲ್ ಮಾರ್ಕೆಟ್ ಟ್ರೆಂಡ್ ಇವತ್ತು ಅಪ್ ಟ್ರೆಂಡ್ ಇತ್ತು ಅಂತ ಹೇಳಿ ನೀವು ಯಾವಾಗಲೂ ಅಪ್ ಸೈಡ್ ನೀವು ನೋಡಕ್ಕೆ ಟ್ರೈ ಮಾಡಬೇಕು. ಮತ್ತೆ ಇಲ್ಲಿ ಸಿಗ್ನಲ್ ಚೇಂಜ್ ಆಯ್ತು, ಮತ್ತೆ ಇಲ್ಲಿಂದ ಇಲ್ಲಿಗೆ ನಾನ್ ಸ್ಟಾಪೇಬಲ್ ಆಗಿ ಮಾರ್ಕೆಟ್ ಮೇಲೆ ಹೋಯ್ತು. ಜಸ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಟ್ಕೊಂಡು ಮತ್ತೆ ರೈನ್ಬೋ ಇಟ್ಕೊಂಡು ಇದನ್ನ ನೀವು ಇಟ್ಕೊಂಡು ಈಸಿಯಾಗಿ ಟ್ರೇಡ್ ಮಾಡಬಹುದು. ಬಟ್ ಏನಂತಂದ್ರೆ ಪ್ರಾಕ್ಟೀಸ್ ಜಾಸ್ತಿ ಬೇಕಾಗುತ್ತೆ. ಎವ್ರಿ ಡೇ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ವಿತ್ ಅಮೌಂಟ್ ಆಗಲಿ ಅಥವಾ ವರ್ಚುವಲ್ ಟ್ರೇಡ್ ಆಗಲಿ, ಎರಡರಲ್ಲಿ ನೀವು ಒಂದು ಮಾಡಲೇಬೇಕಾಗುತ್ತೆ. ಅವಾಗ ನೀವು ಒಂದು ಒಳ್ಳೆ ಟ್ರೇಡರ್ ಆಗ್ಬೋದು. ಓಕೆ, ನಾಳೆ ಮಾರ್ಕೆಟ್ ಏನಾಗುತ್ತೆ ಅಂತ ಹೇಳಿ ನೋಡೋಣ. ನಾವು ಡೇ ಟೈಮ್ ಫ್ರೇಮಿಗೆ ಶಿಫ್ಟ್ ಆಗೋಣ. ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಯಾವುದೇ ತರ ಏನು ರೆಸಿಸ್ಟೆನ್ಸ್ ಇಲ್ಲ. ರೆಸಿಸ್ಟೆನ್ಸ್ ಇರೋದೇ ಆಲ್ ಟೈಮ್ ಹೈ ಅಷ್ಟೇ, ಒಂದೇ ಕ್ಲಿಯರ್ 26,300 ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ. ಒಂದೇ ಒಂದು ರೆಸಿಸ್ಟೆನ್ಸ್ ಇರೋದು. ಅದನ್ನ ಬಿಟ್ರೆ ನಾವು ಮ್ಯಾಕ್ಸಿಮಮ್ ಯಾವ ತರ ಸಪೋರ್ಟ್ ಹಾಕೋಬಹುದು ಅಂತಂದ್ರೆ, ಇವಾಗ ನಾವು ಇಲ್ಲಿ ಬ್ರೇಕ್ಔಟ್ ಆಗಿ ಮಾರ್ಕೆಟ್ ಮೇಲೆ ಹೋಗಿದಲ್ಲ, ಇದು ನಮಗೆ ಸಪೋರ್ಟ್ ಆಗಬಹುದು. ಅಕಸ್ಮಾತ್ ಕೆಳಗಡೆ ಬಂದ್ರೆ, ಇದಕ್ಕಿಂತ ಕೆಳಗಡೆ ಬರಕ್ ಚಾನ್ಸ್ ಇರಲ್ಲ. ನಿಮ್ಗೆ ಅವಾಗಿಂದನೂ ನಾನು ಹೇಳ್ತಾ ಇದ್ದೆ ಮಾರ್ಕೆಟ್ ಎಲ್ಲ ಮೇಲೆ ಹೋಗ್ಬೇಕಂತ ಹೇಳಿ. ಓಕೆ, ಸಂಡೇ ಮೀಟಿಂಗ್ ಅಲ್ಲಿ ನಾನು ಹೇಳಿದ್ದೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ, ಅಂದ್ರೆ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತ ಅವ್ರು ಕೇಳ್ತಾ ಇದ್ರು, ಅದಕ್ಕೆಲ್ಲ ಆನ್ಸರ್ ಮಾಡಿದ್ದೆ. ಓಕೆ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಮ್ಮ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ನೀವು. ಡನ್. ಇಲ್ಲಿಂದ ಮಾರ್ಕೆಟ್ ಈ ತರ ಆಲ್ ಟೈಮ್ ಆಗಿ ಹೋಗ್ಲೇಬೇಕು. ಓಕೆ, ಇಂಟ್ರಾಡೇ ಲೆವೆಲ್ ಅಲ್ಲಿ ಯಾವ ತರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲ ನೀವು ಬೇಕಾದ್ರೆ 5 ಮಿನಿಟ್ಸ್ ಶಿಫ್ಟ್ ಮಾಡ್ಕೊಂಡು ಯಾವ ತರ ಮಾಡ್ಬೋದು ಅಂತಂದ್ರೆ, ನಿಮ್ಗೆ ನಾಳೆ ಇದು ನಮ್ಗೆ ಸಪೋರ್ಟ್ ಲೆವೆಲ್ ಆಗುತ್ತೆ ಈ ಕೆಳಗಡೆ ಜೋನ್. ಇವಾಗ ನಾಳೆ ಇನ್ನೊಂದು ಏನಂತಂದ್ರೆ, ಇದನ್ನೊಂದು ನಾವು ಟೆಂಪ್ರವರಿ ಸಪೋರ್ಟ್ ಅನ್ಬೋದು, ಇದನ್ನ ಟೆಂಪ್ರವರಿ ರೆಸಿಸ್ಟೆನ್ಸ್ ಅಷ್ಟೇ. ಡೇ ಐ ಟೆಂಪ್ರವರಿ ರೆಸಿಸ್ಟೆನ್ಸ್. ಮಾರ್ಕೆಟ್ ಏನಾರ ಫ್ಲಾಟ್ ಓಪನ್ ಆದ್ರೆ ಮತ್ತೆ ಇನ್ನೂ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಗ್ಯಾಪ್ ಡೌನ್ ಓಪನ್ ಆದ್ರೆ ಇಲ್ಲಿ ಬಂದು ಟಚ್ ಮಾಡಿ ಇಲ್ಲಿ ಪ್ರೈಸ್ ಆಕ್ಷನ್ಸ್ ಮಾಡ್ಕೊಂಡು ಈ ತರ ಆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಗ್ಯಾಪ್ ಅಪ್ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳಿ, ಈ ತರ ರೀಟೆಸ್ಟ್ ಬಂದು ಮತ್ತೆ ಸ್ಟಾರ್ಟ್ ರ್ಯಾಲಿ. ಫುಲ್ ಗ್ಯಾಪ್ ಡೌನ್ ಆದ್ರೆ ಇವೆಲ್ಲ ನಮಗೆ ಸಪೋರ್ಟ್ ಲೆವೆಲ್ ಆಗುತ್ತೆ. ಇದು ಇಲ್ಲೆಲ್ಲ ನಮಗೆ ಕೆಳಗಡೆ ಬಂದು ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಇದು ಟುಮಾರೋ ಮಾರ್ಕೆಟ್ ಅನಾಲಿಸಿಸ್. ಓಕೆ, ಸೇವ್ ಮಾಡ್ಕೊಂಡಿರಿ. ಇದೇ ತರ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಆಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.